ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ವೀಕು ರೇಖಿ ಲೆವೆಲ್ 1 ಫ್ರೀ ಕ್ಲಾಸು ಮತ್ತು ದೀಕ್ಷೆ ಎರಡು ಕೂಡ ಹೇಳಿದ್ದೆ. ಸೊ ಸುಮಾರಷ್ಟು ಜನ ನಮ್ಮ ಗ್ರೂಪ್ಗೆ ಹ್ಯಾಡ್ ಆಗಿ ಸಾಕಷ್ಟು ಜನ ನೀವು ರೇಖಿ ಲೆವೆಲ್ 1 ಫ್ರೀ ಕ್ಲಾಸ್ ಮತ್ತು ದೀಕ್ಷೆ ಕೂಡ ತಗೊಂಡಿದ್ದೀರಾ. ನಾನು ಮತ್ತೆ ಸೆಕೆಂಡ್ ಬ್ಯಾಚ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವತ್ತು ಅಂದರೆ ಗುರುವಾರ. ಸೊ ಇದೇ ಗುರುವಾರ, ಶುಕ್ರವಾರ, ಶನಿವಾರ 3 ದಿನಗಳ ಕಾಲ ರೇಖಿ ಲೆವೆಲ್ 1 ಫ್ರೀ ಕ್ಲಾಸ್ ಮತ್ತು ದೀಕ್ಷೆ ಕೂಡ ಇರುತ್ತೆ. ಯಾರ್ಯಾರು ಸೆಲ್ಫ್ ಹೀಲಿಂಗ್ನೆಲ್ಲ ಮಾಡ್ಕೊಬೇಕು, ಸೊ ನಾನು ಆರೋಗ್ಯದ ದೃಷ್ಟಿನಲ್ಲಿ ಸಾಕಷ್ಟು ನೋವುಗಳನ್ನ ನೋಡ್ತಾ ಇದ್ದೀನಿ, ಎಲ್ಲ ನಿವಾರಣೆ ಮಾಡ್ಕೊಬೇಕು, ನೆಗೆಟಿವ್ ಥಾಟ್ಸು ನೆಗೆಟಿವ್ ಎಮೋಷನ್ಸ್ ಎಲ್ಲ ರಿಮೂವ್ ಮಾಡ್ಕೊಂಡು ಒಂದು ಪಾಸಿಟಿವ್ ಏನಲ್ಲಿ ಹೋಗ್ಬೇಕಂತ ಬಯಸ್ತೀರಾ, ತಾವೆಲ್ಲರೂ ಕೂಡ ಈ ರೇಖಿ ಲೆವೆಲ್ 1 ಕ್ಲಾಸ್ನ ಅಟೆಂಡ್ ಮಾಡ್ಬೋದು. ಏನಂದರೆ ಅದು ಜ್ಞಾನ ಅನ್ನೋದು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿರಲ್ಲ. ಎಲ್ಲೋ ಒಂದು ಕಡೆ ಬರ್ತಾ ಇದೆ, ಏನೋ ಒಂದು ನಮ್ಗೆ ಒಳ್ಳೇದಾಗ್ತಾ ಇದೆ ಅಂದರೆ ನಾವು ಆದಷ್ಟು ಅದೊಂದು ಅವಕಾಶಗಳನ್ನ ಯೂಸ್ ಮಾಡ್ಕೊಬೇಕು. ಯಾಕಂದರೆ ಸ್ಪಿರಿಚುಯಾಲಿಟಿ ಅನ್ನೋದು ಒಬ್ಬ ಮನುಷ್ಯನ ಒಂದು ಒಳ್ಳೆ ಮಟ್ಟಕ್ಕೆ ತಗೊಂಡೋಗುತ್ತೆ. ಅಲ್ಲಿ ನಾವು ಹೋಗಿ ಕನೆಕ್ಟ್ ಆದಷ್ಟು ಸ್ಪಿರಿಚುಯಾಲಿಟಿನಲ್ಲಿ ಒಂದು ಬ್ರಹ್ಮಾಂಡದ ಅನಂತ ಶಕ್ತಿ ಕನೆಕ್ಟ್ ಆದಷ್ಟು ನಾವು ಏನಾಗ್ತೀವಿ ಅಂದರೆ ನಮ್ಮಲ್ಲೇ ಒಂದು ಇನ್ನರ್ ಸ್ಟ್ರೆಂತು ಜಾಸ್ತಿ ಆಗುತ್ತೆ. ಸೊ ಬಾಹ್ಯ ನೋಟನೇ ಬೇರೆ, ನಮ್ಮಲ್ಲಿರುವ ಆಂತರಿಕ ನೋಟನೇ ಬೇರೆ. ಸೊ ಈ ಆಂತರಿಕ ಶಕ್ತಿನ ನಾವು ಯಾವಾಗ ಇಂಪ್ರೂವ್ಮೆಂಟ್ ಮಾಡ್ಕೋತೀವಿ, ಆಗಿದ ಮಾತ್ರಕ್ಕೆ ನಾವು ಮಾನಸಿಕವಾಗಿ, ದೈಹಿಕವಾಗಿ ಪ್ರತಿಯೊಂದು ರೀತಿನಲ್ಲೂ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತೀವಿ. ಎಷ್ಟೋ ಜನಕ್ಕೆ ತಿಳಿದೇ ಇರಲ್ಲ, ಇದೇನು ಔರ ಅಂದ್ರೇನು, ಚಕ್ರಗಳಂದ್ರೇನು, ಇದೆಲ್ಲ ನಿಜವಾಗ್ಲೂ ಒಬ್ಬ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತಾ ಏನು ಅಂತ ಎಷ್ಟು ಜನಕ್ಕೆ ಅದ್ರ ಬಗ್ಗೆ ಐಡಿಯಾ ಕೂಡ ಇರಲ್ಲ. ಸೊ ಹಾಗಾಗಿ ಇದನ್ನು ತಿಳ್ಕೊಬೇಕು ಅಂದರೆ ತಾವೆಲ್ಲ ರೇಖಿ ಲೆವೆಲ್ 1ಗೆ ಬರ್ಬೋದು. ಸೊ ರೇಖಿ ಲೆವೆಲ್ ಬಂದರೆ ರೇಖಿ ಅಂದ್ರೇನು, ಅದರಲ್ಲಿರೋ ಶಕ್ತಿ ಯಾವ ರೀತಿ ನಮ್ಮ ದೇಹದೊಳಗಡೆ ಮಾನಸಿಕವಾಗಿ, ದೈಹಿಕವಾಗಿ ಯಾವ್ಯಾವ ರೀತಿ ಒಂದೊಳ್ಳೆ ಪಾಸಿಟಿವ್ ಆಗಿ ನಮಗೆ ಸಹಾಯ ಮಾಡುತ್ತೆ, ಇದರಿಂದ ನಾವು ಇಂಪ್ರೂವ್ಮೆಂಟ್ ಆಗೋದಲ್ಲ, ಸೊ ಆ ಒಂದು ಎನರ್ಜಿ ನಮ್ಮ ಫ್ಯಾಮಿಲಿಗೂ ಕೂಡ ಕನೆಕ್ಟ್ ಆಗುತ್ತೆ. ಸೊ ಏನಂದರೆ ಮೇಯ್ನ್ ಪಿಲ್ಲರ್ ಬಂದು ಒಬ್ಳು ಹೆಣ್ಣಾಗಿರ್ತಾಳೆ ಒಂದು ಮನೆಯಲ್ಲಿ, ಅಥವಾ ಒಬ್ಬ ದುಡಿಯೋ ಗಂಡಾಗಲಿ, ಅವರು ಕೂಡ ಅಷ್ಟೇ, ಇವರೆಲ್ಲ ಮೇಯ್ನ್ ಪಿಲ್ಲರ್ ಆಗಿರ್ತಾರೆ. ಸೊ ಇವ್ರು ಯಾವಾಗ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ, ಪಾಸಿಟಿವ್ ಆಗಿರ್ತಾರೆ, ಅವರಲ್ಲೊಂದು ಇನ್ನರ್ ಸ್ಟ್ರೆಂತು ತುಂಬ ಎನರ್ಜಿಯಿಂದ ಕೂಡಿರುತ್ತೆ. ಆ ಒಂದು ಎನರ್ಜಿ ಏನಾಗುತ್ತೆ ಅಂದರೆ ಎನರ್ಜಿ ಟು ಎನರ್ಜಿ ಅನ್ನಂಗೆ ನಮ್ಮ ಮನೆ ಸುತ್ತಲೇ ನಮ್ಮ ಕುಟುಂಬದಲ್ಲೂ ಕೂಡ ಅದೇ ರೀತಿ ಎನರ್ಜಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅಷ್ಟೇ ಈ ಒಂದು ಸ್ಪಿರಿಚುಯಾಲಿಟಿನಲ್ಲಿ ಕನೆಕ್ಟ್ ಆಗಬೇಕು. ಸೊ ಅಟ್ಲೀಸ್ಟು ಇದ್ರ ಬಗ್ಗೆ ನನಗೆ ಡೌಟ್ ಇದೆ, ತಿಳ್ಕೊಬೇಕು, ಏನಿದು ರೇಖಿ ನಿಜವಾಗ್ಲೂ ಒಬ್ಬ ಮನುಷ್ಯನಿಗೆ ಎಲ್ಲ ರೀತಿನಲ್ಲೂ ಒಂದು ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ, ಫೈನಾನ್ಷಿಯಲಿ ಎಲ್ಲ ರೀತಿನಲ್ಲೂ ಹೆಲ್ಪ್ ಆಗುತ್ತೆ ಅಂತ ಏನೇ ಡೌಟ್ಸ್ ಇದ್ರೂ ಕೂಡ ತಾವು ರೇಖಿನಲ್ಲಿ ಬನ್ನಿ, ಈ ಒಂದು ಫ್ರೀ ಕ್ಲಾಸ್ನ ಅಟೆಂಡ್ ಮಾಡಿ, ನಿಮಗೆ ತಿಳಿಯುತ್ತೆ, ಓ ಇದೊಂದು ಬ್ರಹ್ಮಾಂಡದೊಂದು ಶಕ್ತಿ ಇದೆ, ನಮ್ಮಲ್ಲಿ ಒಂದು ಒಳ್ಳೆ ರೀತಿ ಆ ಶಕ್ತಿಗಳೆಲ್ಲ ನಾವು ಆಹ್ವಾನ ಮಾಡಿಕೊಂಡಾಗ ನಮ್ಮ ದೇಹದಲ್ಲಿ ಆ ಒಂದು ಎನರ್ಜಿ ಫ್ಲೋ ಆದಾಗ ಎಷ್ಟು ಚೇಂಜಸ್ ಆಗುತ್ತೆ ಅಂತ ತಾವೆಲ್ಲರೂ ಕೂಡ ತಿಳ್ಕೊಬೋದು. ಯಾಕಂದರೆ ಫ್ರೀಯಾಗಿ ಈಗಿನ ಇದರಲ್ಲೆಲ್ಲ ಏನೇ ಆಗಲಿ ಕೊಡೋದು ತುಂಬಾ ಕಷ್ಟ. ಬಟ್ ನನ್ನ ಕಡೆ ಅದೊಂದು ಸೇವೆ ಇರಲಿ ಅಂತ ರೇಖಿ ಲೆವೆಲ್ 1 ಸೆಕೆಂಡ್ ಲೆವೆಲ್, ಅದು ನೀವು ಸೆಕೆಂಡ್ ಲೆವೆಲ್ಗೆ ಜಾಯ್ನ್ ಆಗ್ಬೋದು, ಬಿಡ್ಬೋದು, ಅದೆಲ್ಲ ನಿಮ್ಮೆಲ್ಲ ಇಷ್ಟ. ಬಟ್ ನಮ್ಮ ಕಡೆಯಿಂದ ಒಂದು ಸೇವೆ ಅನ್ನೋದಿರಲಿ. ಮನೆಗಳಲ್ಲೂ ಕೂಡ ಅಟ್ಲೀಸ್ಟ್ ಒಬ್ಬರಾದ್ರೂ ರೇಖಿನ ಕಲ್ತು ಅವ್ರನ್ನವರು ಸೆಲ್ಫ್ ಫೀಲ್ ಮಾಡ್ಕೊಂಡು ಆ ಒಂದು ಎನರ್ಜಿ ಒಂದು ಪಾಸಿಟಿವ್ ಆಗಿದ್ರೆ ಎಷ್ಟು ಚೆನ್ನಾಗಿ ನಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಒಳ್ಳೆ ರೀತಿನಲ್ಲಿ ಪರಿಹಾರ ಕೊಡ್ತಾ ಹೋಗುತ್ತೆ, ಸೊ ನಮ್ಮನ್ನು ಯಾವ ರೀತಿ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಅಟ್ಲೀಸ್ಟ್ ನಾವಾದರೂ ತಿಳ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ಗೆ ಕೂಡ ಹೋಗ್ಬೋದು. ಸೊ ಹಾಗಾಗಿ ಈ ಒಂದು ಅವಕಾಶನ ಎಲ್ಲರೂ ಮಿಸ್ ಮಾಡ್ಕೊಂಬಿಡಿ. ಏನು ಜಸ್ಟ್ 3 ಡೇಸು ನಮಗಂತ ನಾವು ಡೈಲಿ 1 ಅವರ್ ಟೈಮ್ ಕೊಟ್ಕೊಳ್ಳೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ ಅಲ್ವಾ, ಇನ್ನೂ ತಿಳಿತಾನೆ ಹೋಗ್ತೀವಿ. ಸ್ಪಿರಿಚುಯಾಲಿಟಿ ಜರ್ನಿ ಅನ್ನೋದೇ ಹಾಗೆ ಅಲ್ವಾ, ತುಂಬ ಪವರ್ಫುಲ್ ಅದು. ಸೊ ಎಷ್ಟು ಚೆನ್ನಾಗಿ ನಮ್ಮನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು, ಸ್ಪಿರಿಚುಯಾಲಿಟಿ ಕನೆಕ್ಟ್ ಆದಾಗ ಎಷ್ಟು ಚೆನ್ನಾಗಿ ನಮ್ಮ ಒಂದು ದೇಹದ ಮೇಲಾಗಲಿ, ಮನಸ್ಸಿನ ಮೇಲಾಗಲಿ, ನಮ್ಮ ಜೀವನದ ಮೇಲಾಗಲಿ ತುಂಬ ಚೆನ್ನಾಗಿ ಒಂದು ಒಳ್ಳೆ ರೀತಿಯ ಪಾಸಿಟಿವನ್ನು ತಂದುಕೊಡುತ್ತೆ. ಹಾಗಾಗಿ ನಾನು ಇದೇ ಗುರುವಾರ, ಶುಕ್ರವಾರ, ಶನಿವಾರ ರಾತ್ರಿ 9 ಗಂಟೆಗೆ ರೇಖಿ ಲೆವೆಲ್ 1 ಹೇಳ್ದಂಗೆ ಸಂಪೂರ್ಣ ಉಚಿತವಾಗಿ ಫ್ರೀ ಕ್ಲಾಸ್ ಜೊತೆಗೆ ದೀಕ್ಷೆ. ಸೊ ಏನಿದು ದೀಕ್ಷೆ ಅಂದರೆ ನಾವು ಯಾವಾಗ ದೀಕ್ಷೆ ತಗೋತೀವಿ, ಬ್ರಹ್ಮಾಂಡದ ಅನಂತ ಶಕ್ತಿಗೆ ಒಂದು ಜೋಡಣೆ ಆಗೋದಕ್ಕೆ ಆ ಒಂದು ಎನರ್ಜಿ ನಮ್ಮ ಜೊತೆ ಯಾವಾಗಲೂ ಇರುತ್ತೆ. ಸೊ ಸ್ಥಾಪಿತವಾಗಿರುತ್ತೆ ನಮ್ಮ ಒಂದು ಚಕ್ರದಲ್ಲಿ. ಅದು ನೆಗೆಟಿವ್ ಥಾಟ್ಸ್ ಬಗ್ಗೆ, ನೆಗೆಟಿವ್ ಎಮೋಷನ್ ಬಗ್ಗೆ ಹೋಗೋದಕ್ಕೆ ಬಿಡಲ್ಲ. ಒಂದು ರಕ್ಷಣಾ ಕವಚವಾಗಿ ನಮ್ಮ ದೇಹದಲ್ಲೇ ಇರುತ್ತೆ. ದೀಕ್ಷೆ ಅನ್ನೋದು ಅಷ್ಟು ಪರಿಶುದ್ಧವಾಗಿರೋದು. ಸೊ ಈ ಒಂದು ಅವಕಾಶನ ಯಾರು ಮಿಸ್ ಮಾಡ್ಕೊಂಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಸೊ ತಮ್ಮಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆ ಎಲ್ಲರೂ ಕೂಡ ಭಾಗವಹಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು.